ಸ್ನೇಹಿತರೆ, ಬಿಜೆಪಿಯಲ್ಲಿ ಮಾಧ್ಯಮ ವಕ್ತಾರರು ಮಾತ್ರ ಅಲ್ಲ, ಉದ್ಯಮಿ ವಕ್ತಾರರು ಕೂಡ ಇದ್ದಾರೆ. ಏನಿದು ಉದ್ಯಮಿ ವಕ್ತಾರರು ಅಂತ ಕೇಳ್ತೀರಾ? ನನಗೂ ಆಶ್ಚರ್ಯ ಆಯ್ತು. ಮೋಹನ್ ದಾಸ್ ಪೈ ಇವರು ಏನು ಮೂಲತಃ ಉಡುಪಿ ಅವರು, ಜೊತೆಗೆ ಚಾರ್ಟೆಡ್ ಅಕೌಂಟೆಂಟ್ ಕೂಡ ಹೌದು. ಇವರು ಒಂದಷ್ಟು ಹೆಸರನ್ನ ಮಾಡ್ಕೊಂಡಿದ್ದಾರೆ. ಇವರು ನಮ್ಮ ಇನ್ಫೋಸಿಸ್ ಜೊತೆಗೆ ಒಂದು ಒಳ್ಳೆ ನಂಟನ್ನು ಕೂಡ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವರು ಇತ್ತೀಚೆಗೆ ನಮ್ಮ ಎಲ್ಲ ಏನು ಸುದ್ದಿ ಮಾಧ್ಯಮಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲೆಲ್ಲ ಸುದ್ದಿ ಆಯ್ತಲ್ಲ, 250 ಕೋಟಿಗೆ 53 ಎಕರೆಯನ್ನ ನಮ್ಮ ಯಾರು ಇನ್ಫೋಸಿಸ್ನವರು ಮಾರ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ. ಅಂದ್ರೆ ಕಡಿಮೆ ಬೆಲೆಗೆ ಸರ್ಕಾರದಿಂದ KIADB ಇಂದ ಸ್ಯಾಂಕ್ಷನ್ ಆದಂತಹ ಭೂಮಿಯನ್ನ ಉದ್ಯಮ ಮಾಡ್ತೀವಿ ಅಂತ ಹೇಳಿ ಪಡ್ಕೊಂಡು ಅದನ್ನ 250 ಕೋಟಿಗೆ ರಿಯಲ್ ಎಸ್ಟೇಟ್ನವ್ರಿಗೆ ಮಾರ್ಕೊಂಡ್ಬಿಟ್ರು ಇನ್ಫೋಸಿಸ್ ಅವರು. ಈ ವಿಚಾರದ ಬಗ್ಗೆ ನಮ್ಮ ಮೋಹನ್ ದಾಸ್ ಪೈಗಳು, ಚಾರ್ಟೆಡ್ ಅಕೌಂಟೆಂಟು, ದಿ ಗ್ರೇಟ್ ಉದ್ಯಮಿ, ಇವರು ಮಾತಾಡೋದೇ ಇಲ್ಲ, ಧ್ವನಿನೂ ಎತ್ತಲ್ಲ. ಆದ್ರೆ ಇವತ್ತು KSRTC ಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಅಕ್ರಮ ನಡೆದ್ಬಿಟ್ಟಿದೆ. ಇಲ್ಲಿ ಡಕೋಟಾ ಬಸ್ಗಳನ್ನ ಓಡಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ. ನಮ್ಗೆ ಅರ್ಧಕ್ಕಿಂತ ಅರ್ಧ ಬಸ್ಗಳು ಮಾತ್ರ ಅವೈಲಬಿಲಿಟಿ ಇದೆ, ಎಲ್ಲೂ ಬಸ್ ಸೌಕರ್ಯನೇ ಚೆನ್ನಾಗೇ ಇಲ್ಲ ಅನ್ನೋ ವಿಚಾರವಾಗಿ ತುಂಬಾ ಗಟ್ಟಿಯಾಗಿ ಟ್ವೀಟ್ ಮಾಡ್ಬಿಟ್ಟಿದ್ದಾರೆ ನಮ್ಮ ರಾಮಲಿಂಗಾರೆಡ್ಡಿ ಸಾರನ್ನ ಟ್ಯಾಗ್ ಮಾಡ್ಕೊಂಡು, ಸಾರಿಗೆ ಸಚಿವರನ್ನ, ಜೊತೆಗೆ ನಮ್ಮ DK ಶಿವಕುಮಾರ್ ಸರ್ರನ್ನ, ಎಲ್ಲರನ್ನು, ನಮ್ಮ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳನ್ನ ಟ್ಯಾಗ್ ಮಾಡಿ ಇವರು ಒಂದು ಟ್ವೀಟ್ ಅನ್ನ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಗಡಿಬಿಡಿ ಆಗ್ಬಿಟ್ಟಿರೋರು ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಕನ್ನಡದವರು. ಸರಿ, ಕನ್ನಡದವರೇ, ಇವತ್ತಿನವರೆಗೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಎಷ್ಟು ಸುದ್ದಿ ಮಾಡಿದ್ದೀರಿ? ಜನಸಾಮಾನ್ಯರನ್ನ, ಎಷ್ಟು ಜನರನ್ನ ಹೋಗಿ, ಮಹಿಳೆಯರನ್ನ ಮೈಕ್ ಹಿಡಿದು ನಿಮ್ಗೆ ಎಷ್ಟು ಸಹಕಾರ ಸಿಕ್ಕಿದೆ ಅಂತ ಕೇಳಿದಿರಿ? ಸರಿ, ಅದೇನೇ ಇರ್ಲಿ, ಈ ವಿಚಾರವನ್ನ ಮಂಡನೆ ಮಾಡಿದಂತಹ ಉದ್ಯಮಿ ವಕ್ತಾರರು ನಮ್ಮ ಮೋಹನ್ ದಾಸ್ ಪೈಗಳನ್ನ ನೀವು ಕೇಳಿದ್ರಾ? ಸರ್, ನೀವು ಇದನ್ನ ಮಾತ್ರ ಕೇಳ್ತಾ ಇದ್ದೀರಿ, ಇದು ಫ್ರೀ ಬಸ್ ಕೊಡ್ತಾ ಇದಾರಲ್ವಾ ಈಗ ಮಹಿಳೆಯರಿಗೆ, ಇದರಿಂದ ಒಂದಷ್ಟು ಸಹಕಾರ ಸಿಕ್ಕಿದೆ ಅಲ್ಲ, ಇದರಿಂದ ನಮ್ಮ GDPಗೆ ಕೂಡ ಸಹಕಾರ ಸಿಕ್ಕಿದೆ ಅಲ್ಲ, ಕರ್ನಾಟಕದ GDP ಕೂಡ ಒಂದು ಹಂತಕ್ಕೆ ಮೇಲೋಗ್ಲಿಕ್ಕೆ ಇದು ಕೂಡ ಪಾರ್ಟ್ ಆಗಿಲ್ವಾ? ಇದು ಕೂಡ ಒಂದು ಇಂಪಾರ್ಟೆಂಟ್ ವಿಚಾರ ಅಲ್ವಾ ಡಿಸ್ಕಷನ್ಗೆ? ಇದನ್ನೆಲ್ಲ ಬಿಟ್ಬಿಟ್ಟು ನೀವು ಅಲ್ಲಿ ಯಾವುದೋ ಒಂದು ವಿಚಾರ ತಗೊಂಡು ಇದು ಈ ರೀತಿ ಆಗ್ಬಿಟ್ಟಿದೆ ಅಂತ ಯಾವ ಆಧಾರದಲ್ಲಿ ಮಾತಾಡ್ತಾ ಇದ್ದೀರಿ ಅಂತ ಕೇಳ್ಬೇಕಿತ್ತು ಉದ್ಯಮಿಗಳನ್ನ, ಮೋಹನ್ ದಾಸ್ ಪೈಗಳನ್ನ. ಇವರು ಇನ್ಫೋಸಿಸ್ ಜೊತೆಗೆ ಒಳ್ಳೆ ನಂಟಿಟ್ಕೊಂಡು ಫ್ರೆಂಡ್ಶಿಪ್ ಇಟ್ಕೊಂಡಿರೋ ಇವರು ಅಲ್ಲಿ ಏನಾದ್ರೂ ಒಂದು ಆಗ್ಬಾರದ ಕೆಲಸ ಆದ್ರೆ, ಸರ್ಕಾರಕ್ಕೆ ಇಂಡೈರೆಕ್ಟ್ ಆಗಿ ಅವರು ಮೋಸ ಮಾಡ್ತಾ ಇದ್ರೆ ಇದನ್ನೆಲ್ಲ ಪ್ರಶ್ನೆನೇ ಮಾಡಲ್ಲ. ಇನ್ಫೋಸಿಸ್ ಅವರು ಸುಮ್ಮನೆ ಮೇಲ್ನೋಟಕ್ಕೆ ನಾವು ದಾನ ಕೊಡ್ತೀವಿ, ಅದೇನೋ ಎಲ್ಲಾದ್ರೂ ನೆರೆ ಅಥವಾ ಇನ್ನೇನಾದ್ರೂ ಸಮಸ್ಯೆಗಳಾದಾಗ, ಕೋವಿಡ್ ಬಂದಾಗೆಲ್ಲ ಅವರ ದೊಡ್ಡದೊಂದು ಲಾರಿ ಮೇಲೆ ಅವರ ಫೋಟೋಗಳನ್ನ ಇನ್ಫೋಸಿಸ್ ಅವರ ಸುಧಾಮೂರ್ತಿ ಅವರ ಫೋಟೋ ಹಾಕ್ಬಿಟ್ಟು, ಅಮ್ಮ ಅಂತ ಹಾಕ್ಬಿಟ್ಟು ಅವರು ಒಂದಷ್ಟು ಫುಡ್ ಕಿಟ್ಗಳನ್ನ, ಒಂದಷ್ಟು ವಿಚಾರಗಳನ್ನ ಹಂಚೋದನ್ನ ಮಾತ್ರ ದೊಡ್ಡ ಮಟ್ಟದಲ್ಲಿ ಖುಷಿ ಪಡುವಂತಹ ಚಕ್ರವರ್ತಿ ಸೂಲಿಬೆಲೆ ಕೂಡ ಇರ್ಬೋದು. ಈ ರೀತಿಯಾಗಿ ಪ್ರಚಾರ ತಗೊಳ್ಳೋದಕ್ಕೆ ಮಾತ್ರ ಇವರು ಏನು ಬೆರಗಾಗ್ಬಿಟ್ಟು, ಕರ್ನಾಟಕ ಸರ್ಕಾರ ಅಷ್ಟು ಪ್ರೀತಿಯಿಂದ ಜನರಿಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ, ಒಂದು ಗ್ಯಾರಂಟಿ ಬಗ್ಗೆ ಕೂಡ ಮಾತಾಡದ ಈ ಮೋಹನ್ ದಾಸ್ ಪೈಗಳು ಬರೀ ಇಲ್ಲಿ ಏನೋ ಒಂದು ಡಕೋಟಾ ಬಸ್ ಹೋಗ್ತಾ ಇದೆ ಅಲ್ರಿ, ಏನು ಹಾಗಾದ್ರೆ ಏನು BJP ಗೌರ್ಮೆಂಟ್ ಇರುವಾಗ ಹಂಗೆ ಏನಾದ್ರು ಎಕ್ಸ್ಪ್ರೆಸ್ ಹೈವೇ ಮಾಡ್ಬಿಟ್ಟು ಅದೇನೋ ಹೇಳ್ತಾರಲ್ಲ, ಏನೋ ಒಂದು ಟ್ರೈನ್ ಹೇಳ್ತಾರಪ್ಪ, ಬುಲೆಟ್ ಟ್ರೈನ್ ಏನಾದ್ರು ಬಿಟ್ಬಿಟ್ಟಿದ್ರಾ ನೀವು? ಇದಕ್ ಮೊದ್ಲು ಬೊಮ್ಮಾಯಿ ಸರ್ಕಾರ ಇತ್ತಲ್ಲ, ಅವಾಗೇನಾದ್ರು ಜನರೆಲ್ಲ ಬುಲೆಟ್ ಟ್ರೈನ್ ಅಲ್ಲಿ ಹೋಗ್ತಾ ಇದ್ರಾ? ಸರಿ, ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ಅದರ ಬಗ್ಗೆ ಉದ್ಯಮಿಗಳಾದ ತಾವು, 10 ಹಲವು ದೇಶಗಳನ್ನ ಸುತ್ತಿರುವಂತಹ ತಾವು, ಇನ್ಫೋಸಿಸ್ ನಂತಹ ದೊಡ್ಡ ಸಂಸ್ಥೆ ಹೊತ್ತಿಗೆ ನಂಟಿಟ್ಕೊಂಡಿರೋ ತಾವು ಇದನ್ನೆಲ್ಲ ಹೇಳ್ಬೇಕು. ಏನ್ ಮಾಡ್ಬೇಕು ಅಂತ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನ ಕೊಡ್ಬೇಕೇ ಹೊರತು ಟೀಕೆಗಳನ್ನ ಮಾಡೋದಲ್ಲ. ಮಿಸ್ಟರ್ ಮೋಹನ್ ದಾಸ್ ಪೈ ಉದ್ಯಮಿಯವರೇ, ಸಲಹೆ ಸೂಚನೆಗಳನ್ನ ಕೊಡ್ಬೇಕು. ಇಲ್ಲಿನ ಜನರ ಪರಿಸ್ಥಿತಿಯನ್ನ, ಜೊತೆಗೆ ಈ ದೇಶದ ಅಭಿವೃದ್ಧಿಯನ್ನ ಹೆಚ್ಚು ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಸಲಹೆ ಸೂಚನೆಗಳನ್ನ ಕೊಡ್ಬೇಕು ತಾವು ಉದ್ಯಮಿಗಳು. ಅದು ಬಿಟ್ಬಿಟ್ಟು ಟೀಕೆ ಮಾಡೋದಲ್ಲ. ಟೀಕೆ ಮಾಡೋದಕ್ಕೆ ನೀವು BJPಯ ಮಾಧ್ಯಮ ವಕ್ತಾರರು ಖಂಡಿತ ಅಲ್ಲ. ಮಾಧ್ಯಮ ವಕ್ತಾರರಾದ್ರೆ ನಾವು ಹೇಳೋ ರೀತಿನೇ ಬೇರೆ ಇರ್ತಿತ್ತು. ಮಿಸ್ಟರ್ ಮೋಹನ್ ದಾಸ್ ಪೈಗಳೇ, ಅವಾಗ ಧ್ವನಿ ಎತ್ತಲಿಲ್ಲ, ಇವಾಗ ಯಾಕೆ ಧ್ವನಿ ಎತ್ತಾ ಇದ್ದೀರಿ ಅಂತ ಎಲ್ಲಾ ರೀತಿಯಾದ ಪ್ರಶ್ನೆಯನ್ನು ನಿಮ್ಮನ್ನು ನಾವು ನೇರ ಕೇಳ್ತಾ ಇದ್ವಿ.
ಆದ್ರೆ ನಿಮ್ಮನ್ನ ಯಾಕೆ ಈಗಲೂ ನಾವು ಇಷ್ಟು ಸಾಮಾನ್ಯವಾಗಿ ಮಾತಾಡಿಸ್ತಾ ಇದ್ದೀವಿ ಅಂತಂದ್ರೆ, ನೀವು ಮಾಧ್ಯಮ ವಕ್ತಾರರು ಅಲ್ಲ, ಮಾಧ್ಯಮದವರು ಅಲ್ಲ, ನಿಮಿಗೂ ಮತ್ತು ಸಾರಿಗೆ ಸಂಸ್ಥೆಗೂ ಯಾವುದೇ ನಂಟು ಇಲ್ಲ. ನಿಮಗೆ ನಂಟಿರೋದು ಇನ್ಫೋಸಿಸ್ ಜೊತೆಗೆ. ನೀವು ಅವರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಏನ್ ಬೇಕೋ ಆ ಸ್ಟೇಟ್ಮೆಂಟ್ಸ್ ಅನ್ನ ಕೊಡುವಂಥದ್ದು, ಬಿಜೆಪಿಗೆ ಏನ್ ಬೇಕೋ ಆ ಸ್ಟೇಟ್ಮೆಂಟ್ಸ್ ಅನ್ನ ಕೊಡುವಂಥದ್ದಲ್ಲ. ನೀವು ಉದ್ಯಮಿ ಆದ್ರೆ, ಒಬ್ಬ ಉದ್ಯಮಿಯಾಗಿ ಕರ್ನಾಟಕ ಸರ್ಕಾರ ಇನ್ನೂ ಏನೇನು ಬೆಟರ್ ಮಾಡಬಹುದು ಅನ್ನುವಂತಹ ಸಲಹೆ ಸೂಚನೆಗಳನ್ನ ಕೊಡ್ಬೇಕು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಲ್ಲ ಫ್ರೆಂಡ್ಸ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತ? ಈಗ ಮಹಿಳೆಯರಿಗೆ ಕೊಟ್ಟಿರುವಂತಹ ಗ್ಯಾರಂಟಿ ಬಗ್ಗೆ ಅದು ಸರಿ ಇದೆಯಾ ಸರಿ ಇಲ್ವಾ ಅನ್ನೋದನ್ನ ಚರ್ಚೆ ಮಾಡಿಲ್ಲ. ಅದರಿಂದ ಉಪಯೋಗ ಆಗಿದ್ಯಾ ಆಗಿಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಲಿಲ್ಲ. ನೇರ ಅವ್ರು ಹೇಳೋದು ಡಕೋಟಾ ಬಸ್ಗಳಂತೆ. ಸರಿ, ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಯಾವ ಬಸ್ಗಳು ಓಡಾಟ ಮಾಡ್ತಾ ಇವೆ ಅದ್ರ ಬಗ್ಗೆ ಕೂಡ ನಮ್ಮ ಮೋಹನ್ ದಾಸ್ ಪೈಗಳು ಸ್ವಲ್ಪ ಬೆಳಕನ್ನು ಚೆಲ್ಲಬೇಕು. ಜೊತೆಗೆ ಅಲ್ಲಿ ಬಸ್ಗಳು ಅರ್ಧದಷ್ಟು ಅಲ್ಲಿಗಿಂತ ಇಲ್ಲಿಗೆ ಕಡಿಮೆ ಇವೆಯಾ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬೇಕು. ಈ ಎಲ್ಲಾ ವಿಚಾರಗಳನ್ನ ಬಿಟ್ಬಿಟ್ರು. ಸರಿ, ಆ ಬಸ್ಗಳನ್ನ ತಂದು ಇಲ್ಲಿ ಹಾಕಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಈಗ 100% ಬಸ್ಗಳನ್ನ ಫಿಲ್ ಮಾಡಿದ್ರೆ ಎಷ್ಟು ಜನ ಓಡಾಟ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಬೇಕು. ಅವಶ್ಯಕತೆಗಿಂತ ಹೆಚ್ಚು ಬಸ್ಗಳು ಬೇಕಾಗಿರೋದಿಲ್ಲ ಕೆಲವೊಂದು ರೂಟ್ಗಳಲ್ಲಿ. ಅದರ ಬಗ್ಗೆ ಕೂಡ ಕೆಲವೊಂದು ವಿಚಾರಗಳನ್ನ ಇವರು ಬೆಳಕು ಚೆಲ್ಲಬೇಕು. ಇವರು ಇಷ್ಟು ಬೆಳಕು ಚೆಲ್ಲದವರು ನೇರ ರಾಮಲಿಂಗಾರೆಡ್ಡಿ ಅವರನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಯಾಕೆ ಇವರ ಟಾರ್ಗೆಟ್ ರಾಮಲಿಂಗಾರೆಡ್ಡಿ ಸರ್ ಆಗಿದ್ದಾರೆ ಅನ್ನುವಂಥದ್ದು. ಸಾರಿಗೆ ಸಚಿವರೇ ಯಾಕೆ ಟಾರ್ಗೆಟ್? ಈ ಎಲ್ಲಾ ಪ್ರಶ್ನೆಗಳನ್ನ ಕೇಳ್ಕೊಂಡಾಗ ಇವರು ಏನು ಇನ್ಫೋಸಿಸ್ನವರು ಒಂದು ಏನು ಜಾಗವನ್ನ ಸರ್ಕಾರದಿಂದ ಕಡಿಮೆ ಬೆಲೆಗೆ ಪಡೆದು ಮಾರ್ಕೊಂಡ್ರು, ಅದು ಆನೆಕಲ್ಲು, ಅತಿ ಬೆಲೆ ಆನೆಕಲ್ಲು ಆ ಸೈಡ್ ಅಲ್ಲಿ ಬರುವಂತದ್ದು. ಅಂದ್ರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಆದ್ಮೇಲೆ ಬರುವಂತಹ ಪ್ರಾಪರ್ಟಿ ಅದು. ಅದನ್ನ ರಿಯಲ್ ಎಸ್ಟೇಟಿಗೆ ಮಾರಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ಕೂಡ ಅಲ್ಲೇ ಆಸುಪಾಸಿನ ಕ್ಷೇತ್ರದವರಾಗಿರೋದ್ರಿಂದ ಇವರೇ ಟಾರ್ಗೆಟ್ ಆಗಿರ್ಬೋದೇನೋ ಅಂತ ನನ್ನದೊಂದು ಸಣ್ಣ ಅನುಮಾನ ಸ್ನೇಹಿತರೆ. ನಿಮಗೇನ್ ಅನ್ಸತ್ತೆ? ಯಾಕಂದ್ರೆ ಸಾರಿಗೆಗೂ ಈ ನಮ್ಮ ಏನು ಉದ್ಯಮಿಗೂ ಯಾವುದೇ ಸಂಬಂಧ ಇಲ್ಲ. ಇವರು ಚಾರ್ಟೆಡ್ ಅಕೌಂಟೆಂಟು. ಏನಾದ್ರು ಬಸ್ಗಳನ್ನ ಏನಾದ್ರು ಇದ್ ಮಾಡ್ತಾರ ಅಂದ್ರೆ ವ್ಯವಹಾರ ಮಾಡ್ತಾರ, ಅದೂ ಏನೂ ಇಲ್ಲ. ಇವರಿಗೆ ಯಾಕೆ ಅಷ್ಟು ಇಂಟ್ರೆಸ್ಟ್? ಬೇರೆ ಯಾವುದೇ ವಿಚಾರದಲ್ಲಿ ಇಲ್ಲದ ಆಸಕ್ತಿ ಈ ವಿಚಾರದಲ್ಲಿ ಯಾಕೆ ಹೆಚ್ಚಾಯಿತು ಅನ್ನೋದ್ರ ಬಗ್ಗೆ ನನಗೆ ಒಂದಷ್ಟು ಅನುಮಾನಗಳು ಬಂತು. ನಿಮಗೇನಾದ್ರೂ ಹೆಚ್ಚಿನ ಮಾಹಿತಿ ನಮ್ಮ ಉದ್ಯಮಿ ಬಿಜೆಪಿಯ ಸ್ವಯಂ ಘೋಷಿತ ವಕ್ತಾರರ ಬಗ್ಗೆ ಏನಾದ್ರೂ ವಿಚಾರಗಳು ತಿಳಿದಿದ್ರೆ, ಮೋಹನ್ ದಾಸ್ ಪೈಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನೊಂದಷ್ಟು ಚರ್ಚೆಗಳನ್ನ ಮುಂದಿನ ವಿಡಿಯೋದಲ್ಲಿ ಮಾಡೋಣ ಅಂತ ಹೇಳ್ತಾ, ಎನಿವೇಸ್ ಫ್ರೆಂಡ್ಸ್, ಈ ಶಕ್ತಿ ಯೋಜನೆಯಿಂದ ಸುಮಾರು ಮಹಿಳೆಯರು ಸಹಾಯವನ್ನ ಪಡೆದಿದ್ದಾರೆ. ಅದರಿಂದ ಅವರ ಕುಟುಂಬಗಳಲ್ಲಿ ಬಹಳ ಒಳ್ಳೇದಾಗಿದೆ ಅಂತ ಹೇಳ್ತಾ, ಮಧ್ಯಮ ವರ್ಗದವರು ಹಾಗೂ ಅವ್ರಿಗಿಂತ ಏನು ಕೆಳವರ್ಗದಲ್ಲಿರುವಂತಹ ಬಿಲೋ ಮಿಡಲ್ ಕ್ಲಾಸ್ ಅಂತ ಹೇಳ್ಬೋದು, ಇವ್ರುಗಳು ತುಂಬಾ ಸಹಕಾರನ ಪಡ್ಕೊಂಡಿದ್ದಾರೆ. ಎಲ್ಲ ಮಹಿಳೆಯರು ಖುಷಿಯಾಗಿರುವಾಗ ಈ ಒಂದು ಏನ್ ಹೇಳ್ತಾರೆ ಸಾರಿಗೆ ಸಚಿವರನ್ನ ಟಾರ್ಗೆಟ್ ಮಾಡೋದ್ರಲ್ಲಿ ಯಾವುದೋ ಒಂದು ದುರುದ್ದೇಶ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಸೊ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.